ಮಹಾರಾಷ್ಟ್ರದಲ್ಲಿ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆಯಾದಂತ ಪರಿಣಾಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹರಿಯುವಂತ ನದಿಗಳಿಗೆ ಜೀವಕಳೆ ಬಂದಿದೆ. ಇದರ ಡ್ರೋನ್ ದೃಶ್ಯಗಳು ಈಗ ಲಭ್ಯವಾಗಿದೆ. ನದಿಗಳು ಜೀವಕಳೆ ಪಡ್ಕೊಂಡಿರೋದು ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿ. ಇದರಲ್ಲಿ ಸದ್ಯ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರೋದು. ಸೊ ಇದರ ಡ್ರೋನ್ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ, ನೋಡ್ತಾ ಇದ್ದೀರಿ. ನದಿಗಳು ಜೀವ ತುಂಬಿಕೊಂಡಿರುವಂತಹ ದೃಶ್ಯ ಇದು. ಮಹಾರಾಷ್ಟ್ರದ ಮಳೆಯ ಪರಿಣಾಮ. ನಮ್ಮಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದೇ ಇದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಮಳೆಯಾದಂಥ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವಂಥ ದೃಶ್ಯ. ಕೆಲವೆಡೆ ಕೃಷಿ ಭೂಮಿ ಮುಳುಗಡೆಯಾಗಿದೆ, ಜಲಾವೃತವಾಗಿದೆ. ಇನ್ನು ಕೆಲವೆಡೆ ನದಿಯ ಪಕ್ಕದಲ್ಲಿದ್ದಂಥ ದೇವಸ್ಥಾನಗಳು ಮುಳುಗಡೆಯಾಗಿದೆ. ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿಯ ಉಪನದಿಗಳು ಇದೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥ ದೃಶ್ಯ. ಕೃಷಿ ಭೂಮಿಗೆ ನೀರು ನುಗ್ಗಿರುವಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಕಡೆ ಆಲಮಟ್ಟಿ ಡ್ಯಾಮ್ನ ಇನ್ಫ್ಲೋ ಕೂಡ ಜಾಸ್ತಿ ಆಗಿದೆ. ಆತಂಕದಲ್ಲಿದ್ದರು ರೈತರು. ಈ ಬಾರಿ ಕುಡಿಯೋ ನೀರಿಗೂ ಸಮಸ್ಯೆ ಆಗಿಬಿಡುತ್ತೋ ಏನೋ ಅಂತ. ಆದರೆ ಈಗ ಆಗ್ತಾ ಇರುವಂಥ ಮಳೆ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯಿತು ಅಂತಾದರೆ ಆ ಆತಂಕ ದೂರವಾಗುತ್ತೆ. ದೃಶ್ಯಗಳನ್ನು ಗಮನಿಸಬಹುದು. ಹಲವೆಡೆ ಈ ಸಣ್ಣ ಪುಟ್ಟ ಸೇತುವೆಗಳು ಕೂಡ ಜಲಾವೃತವಾಗಿದ್ದಾವೆ. ಮಹಾರಾಷ್ಟ್ರದಲ್ಲಿ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆಯಾದಂಥ ಪರಿಣಾಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹರಿಯುವಂಥ ನದಿಗಳಿಗೆ ಜೀವಕಳೆ ಬಂದಿದೆ. ಇದರ ಡ್ರೋನ್ ದೃಶ್ಯಗಳು ಈಗ ಲಭ್ಯವಾಗಿದೆ. ನದಿಗಳು ಜೀವಕಳೆ ಪಡ್ಕೊಂಡಿರೋದು ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿ. ಇದರಲ್ಲಿ ಸದ್ಯ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರೋದು. ಸೊ ಇದರ ಡ್ರೋನ್ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ, ನೋಡ್ತಾ ಇದ್ದೀರಿ. ನದಿಗಳು ಜೀವ ತುಂಬಿಕೊಂಡಿರುವಂಥ ದೃಶ್ಯ ಇದು. ಮಹಾರಾಷ್ಟ್ರದ ಮಳೆಯ ಪರಿಣಾಮ. ನಮ್ಮಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದೇ ಇದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಮಳೆಯಾದಂಥ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವಂಥ ದೃಶ್ಯ. ಕೆಲವೆಡೆ ಕೃಷಿ ಭೂಮಿ ಮುಳುಗಡೆಯಾಗಿದೆ, ಜಲಾವೃತವಾಗಿದೆ. ಇನ್ನು ಕೆಲವೆಡೆ ನದಿಯ ಪಕ್ಕದಲ್ಲಿದ್ದಂಥ ದೇವಸ್ಥಾನಗಳು ಮುಳುಗಡೆಯಾಗಿದೆ. ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿಯ ಉಪನದಿಗಳು ಇದೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥ ದೃಶ್ಯ. ಕೃಷಿ ಭೂಮಿಗೆ ನೀರು ನುಗ್ಗಿರುವಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಕಡೆ ಆಲಮಟ್ಟಿ ಡ್ಯಾಮ್ನ ಇನ್ಫ್ಲೋ ಕೂಡ ಜಾಸ್ತಿ ಆಗಿದೆ. ಆತಂಕದಲ್ಲಿದ್ದರು ರೈತರು. ಈ ಬಾರಿ ಕುಡಿಯೋ ನೀರಿಗೂ ಸಮಸ್ಯೆ ಆಗಿಬಿಡುತ್ತೋ ಏನೋ ಅಂತ. ಆದರೆ ಈಗ ಆಗ್ತಾ ಇರುವಂಥ ಮಳೆ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯಿತು ಅಂತಾದರೆ ಆ ಆತಂಕ ದೂರವಾಗುತ್ತೆ. ದೃಶ್ಯಗಳನ್ನು ಗಮನಿಸಬಹುದು. ಹಲವೆಡೆ ಈ ಸಣ್ಣ ಪುಟ್ಟ ಸೇತುವೆಗಳು ಕೂಡ ಜಲಾವೃತವಾಗಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.